16 ಅಂಗೀಕಾರ ಆಗ್ತದೆ 26 ಆಮೇಲೆ ಜನವರಿ 1950 ಜನವರಿ 26ರಂದು ಇದು ಜಾರಿ ಆಗ್ತೈತೆ. ಅಂಗೀಕಾರ ಒಂದು ಜಾರಿ ಈ ಜಾರಿಯಾಗಿ ಅಂದಿನಿಂದ ಇದಕ್ಕೆ ಗಣರಾಜ್ಯೋತ್ಸವ ದಿನ ಅಂತ ಬರ್ತೈತೆ. ಸಂವಿಧಾನವನ್ನು ಸುಮಾರು 2 ವರ್ಷ 18 ತಿಂಗಳು 17 ದಿವಸ ಸಂವಿಧಾನವನ್ನು ಅನೇಕ ವಾದ ವಿವಾದಗಳು ಚರ್ಚೆಗಳು ಮೂಲಕ ಈ ಸಂವಿಧಾನ ನಮ್ಮ ದೇಶಕ್ಕೆ ಸಮರ್ಪಣೆ ಆಗ್ತದೆ. ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿ ರಚಿಸ್ತಾರೆ. ಅವರು ಅನೇಕ ದೇಶಗಳ ಸಂವಿಧಾನಗಳನ್ನ ಅವರು ಅಭ್ಯಸಿಸಿ ಅದಕ್ಕೆ ಬೇಕಾದ ಅಂಶಗಳನ್ನ ಈ ಸಂವಿಧಾನದಲ್ಲಿ ಅಳವಡಿಸಿಕೊಳ್ತಾರೆ. ನಮ್ಮ ಸಂವಿಧಾನ ಬಹಳ ಉತ್ಕೃಷ್ಟವಾದ ಲಿಖಿತ ಸಂವಿಧಾನವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಗತ್ತಿನ ಒಬ್ಬ ಬುದ್ಧಿವಂತ ಅಂದ್ರೆ ಬುದ್ಧಿವಂತರು ಅಂತ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರೀತಾರೆ. ಯಾಕೆಂದ್ರೆ ಅವರು ಅಷ್ಟೊಂದು ವಿದ್ವತ್ತನ್ನ ಪಡೆದಿರ್ತಾರೆ. ಅವರ ಶಿಕ್ಷಣಗಳನ್ನ ಅಲ್ಲೇ ಆಗಲಿ ಬೇರೆ ಎಲ್ಲ ಚಟುವಟಿಕೆಗಳಲ್ಲೇ ಆಗಲಿ ಅವರು ಭಾರತದ ಬಡವರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು ಎಲ್ಲರನ್ನೂ ಒಳಗೊಂಡಂತೆ ಕೈಗಾರಿಕೋದ್ಯಮಿಗಳು ಭಾರತದಲ್ಲಿ ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ ಬರಬೇಕು ಅಂತಂದ್ರೆ ಇವೆಲ್ಲವನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ನಮಗೆ ನೀಡ್ತಾರೆ. ಸಂವಿಧಾನದ ವೈಶಿಷ್ಟ್ಯ ಏನು ಅಂತಂದ್ರೆ ಸಂವಿಧಾನವು ಬಹಳಷ್ಟು ಉಪಯುಕ್ತವಾದ ಮಾಹಿತಿ ಆದರ್ಶಗಳನ್ನು ನಮಗೆ ನೀಡಿದೆ. ನಮ್ಮ ಪ್ರಜಾಪ್ರಭುತ್ವದ ಆತ್ಮ ಅಂತ ನಮ್ಮ ಸಂವಿಧಾನವನ್ನು ಕರೀತಾರೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಚಲನೆಯನ್ನು ಕೊಟ್ಟ ಸಂವಿಧಾನ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವುದೇ ನಮ್ಮ ಸಂವಿಧಾನ. ಪ್ರಜೆಗಳ ಆಡಳಿತವನ್ನ ಬಹಳಷ್ಟು ಪ್ರಜೆಗಳಿಗೆ ಮತದಾನದ ಹಕ್ಕು, ಧಾರ್ಮಿಕ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಇನ್ನೂ ಮುಂತಾದ ಅನೇಕ ಹಕ್ಕುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರೆ. ಸಂವಿಧಾನದಲ್ಲಿ 3 ಆಧಾರ ಸ್ತಂಭಗಳಿವೆ. ಒಂದು ಪ್ರಸ್ತಾವನೆ, 2ನೇದು ಮೂಲಭೂತ ಹಕ್ಕುಗಳು, 3ನೇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ. ಈ ಮೂರು ಅಡಿಯಲ್ಲಿ ಬಹಳಷ್ಟು ಕೆಲಸ ಒಂದು ಹಂತವಾಗಿ ಗಣರಾಜ್ಯವನ್ನು ಒಳಗೊಂಡಂತೆ ಮಾಡಲು ಬಹಳಷ್ಟು ಉಪಯುಕ್ತವಾಗಿದೆ. ಸಂವಿಧಾನವು ಇಷ್ಟಲ್ಲದೆ ಇದರ ಕರ್ತವ್ಯಗಳನ್ನು ನೀಡಿದೆ. ಇತ್ತೀಚೆಗೆ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಸಂವಿಧಾನದ ಮೇಲೆ ಅವ್ಯಾಹಿತವಾಗಿ ದಾಳಿ ಮಾಡ್ತಾ ಇದ್ದೀವಿ, ಸಂವಿಧಾನವನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಡ್ತಾರೆ. ಆದರೆ ನಮ್ಮ ಎಲ್ಲ ಜನರು ಇವತ್ತು ಸಂವಿಧಾನದ ಮಹತ್ವವನ್ನ ಪ್ರತಿ ಹಂತದಲ್ಲೂ ಪ್ರಚಾರ ಮಾಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇವತ್ತು ಸಂವಿಧಾನ ಓದುವ ಕಾರ್ಯಕ್ರಮಗಳನ್ನ ಇಡೀ ಶಾಲಾ ಕಾಲೇಜುಗಳಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ನೋಡ್ಕೊಳ್ತಾ ಇದೆ. ಇದರಿಂದ ಆ ಪಕ್ಷದ ಕೆಲವು ಸಂಸದರು, ಮಾಜಿ ಸಂಸದರು ಮಾತಾಡಿರೋದು ನೀವೆಲ್ಲ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನೋಡುತ್ತೀರಿ. ಯಾಕೆಂದ್ರೆ ಅವರು ಸಂವಿಧಾನವನ್ನ ದುರ್ಬಲಗೊಳಿಸುವುದೇ ಅವರ ಒಂದು ಅಜೆಂಡಾ. RSS ಕಚೇರಿಯಲ್ಲಿ ಒಂದು ರಾಷ್ಟ್ರಧ್ವಜ ಹಾರಿಸಬೇಕು ಅಂತಂದ್ರೆ ಎಷ್ಟು ದಿನ ಬೇಕಾಯಿತು ಅಂತ ಅವರು ನಾಗಪುರದಲ್ಲಿ ನಮಗೆಲ್ಲ ಗೊತ್ತಿರುವ ವಿಷಯ. ಅಂದ್ರೆ ಅವರು ಸಂವಿಧಾನದ ಪರವಾಗಿಲ್ಲ, ಅವರು ಯಾವುದೋ ಒಂದು ಮೂರ್ಖ ಪುರಾಣವನ್ನ ಇವತ್ತು ನಮ್ಮಲ್ಲಿ ಅಳವಡಿಸಬೇಕನ್ನುವ ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ. ಇದಲ್ಲದೆ ನಾವು ನಮ್ಮ ಇತ್ತೀಚಿನ ವೋಟ್ ಚೋರಿ ಪ್ರಕರಣದಲ್ಲೂ ಎಲೆಕ್ಷನ್ ಕಮಿಷನ್ ಮತ್ತು ಅವರ ಒಂದು ಉದ್ದೇಶಗಳು ಎಲ್ಲನೂ ಸಂವಿಧಾನ ವಿರುದ್ಧವಾದದ್ದೇ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಒಂದು ಸ್ವಾಯತ್ತ ಸಂಸ್ಥೆ, ಅಟಾನಮಸ್ ಬಾಡಿ ಇರ್ತೈತೆ, ಅಲ್ಲಿ ಅವರದೇ ನಿರ್ಧಾರಗಳು ಕರೆಕ್ಟ್. ಆದರೆ ಇವರು ಅದನ್ನೆಲ್ಲ ತಮ್ಮ ಸುಗ್ರೀವಾಜ್ಞೆಗಳ ಮೂಲಕ ಬದಲಾಯಿಸಿದ್ರು. ಇದು ವ್ಯವಸ್ಥಿತವಾದ ಪಿತೂರಿ ಕೇಂದ್ರ ಸರ್ಕಾರದ್ದು. ಇದರೆಲ್ಲ ನೀವೆಲ್ಲ ಬಹಳಷ್ಟು ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಸಂವಿಧಾನವನ್ನ ತಿಳ್ಕೊಂಡ್ರೆ ನೀವು ಫೈಟ್ ಮಾಡಕ್ಕೆ ಗೊತ್ತಾಗ್ತೈತೆ. ಇವತ್ತು ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು
ಪ್ರತಿಯೊಬ್ಬರು ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕು, ಸಂವಿಧಾನವನ್ನ ಮಾನಗಾಡಬೇಕು, ಸಂವಿಧಾನವನ್ನ ನೀರು ಕುಡಿದು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಇವತ್ತು ಇಲ್ದಿದ್ರೆ ಇಂಥ ಚೋರಿ ಪ್ರಕರಣಗಳಿಂದ ಅವರು ಎಲ್ಲ ಹಂತಗಳಲ್ಲೂ, ಪ್ರತಿಯೊಂದು ಹಂತಗಳಲ್ಲೂ ಅವರು ಹಸ್ತಕ್ಷೇಪ ಮಾಡ್ತಾರೆ, ಈ ದೇಶವನ್ನ ದುರ್ಬಲಗೊಳಿಸ್ತಾರೆ. ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ನಮ್ಮ ನೆಚ್ಚಿನ LOP ರಾಹುಲ್ ಗಾಂಧಿ ಅವರ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ.